ನಮಸ್ಕಾರ, ಸಿಂಪ್ಲಿ ಪಾಕಕ್ಕೆ ಸ್ವಾಗತ. ಇವತ್ತು ನಾವು ಈಸಿಯಾದಂಥ ಹಾಗೂ ಸಿಂಪಲ್ ಆದಂಥ ಸ್ಟಾರ್ಟರ್ ಚಿಕನ್ ಗ್ರೀನ್ ಕ್ಯೂಬ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅರ್ಧ kg ಚಿಕನನ್ನು ಸಣ್ಣ ಸಣ್ಣದಾಗಿ ಹೀಗೆ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಹಾಕಿಕೊಳ್ಳೋಣ. ನಂತರ ಇದಕ್ಕೆ ಅರ್ಧ ಚಮಚ ಅರಿಶಿಣದ ಪುಡಿ, ಅರ್ಧ ಚಮಚ ಕಾಳುಮೆಣಸಿನ ಪುಡಿ, ಅರ್ಧ ಚಮಚ ಡ್ರೈ ರೋಸ್ಟ್ ಮಾಡಿ ಕ್ರಷ್ ಮಾಡಿದಂಥ ಕೊತ್ತಂಬರಿ ಬೀಜ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಪೌಡರ್ಗಿಂತ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಅರ್ಧ ಚಮಚ ಗರಂ ಮಸಾಲ ಪೌಡರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗಂಟೆ ಇದನ್ನು ಮ್ಯಾರಿನೇಷನ್ ಆಗಲಿಕ್ಕೆ ಸೈಡಿಗೆ ಇಡೋಣ. ಈಗ ಒಂದು ಮಿಕ್ಸಿ ಜಾರ್ನಲ್ಲಿ 5ರಿಂದ 7 ಹಸಿಮೆಣಸಿನಕಾಯಿ, 10ರಿಂದ 12 ಬೆಳ್ಳುಳ್ಳಿ ಎಸಳು ಹಾಗೂ 2 ಇಂಚು ಶುಂಠಿಯನ್ನು ಕಟ್ ಮಾಡಿಕೊಂಡು ಹಾಕಿಕೊಂಡು ನಂತರ 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ನೀರನ್ನು ಹಾಕದೆ ಸಣ್ಣಗೆ ಪೇಸ್ಟ್ ಮಾಡಿಕೊಳ್ಳೋಣ. ಹಸಿಮೆಣಸನ್ನು ನಮ್ಮ ಸ್ವಾದಾನುಸಾರವಾಗಿ ಹೆಚ್ಚಿಗೆ ಮಾಡಿಕೊಳ್ಬೋದು. ಈಗ ಒಂದು ಪಾತ್ರೆಯಲ್ಲಿ 3 ಚಮಚ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡು ಅದಕ್ಕೆ ಬಿರಿಯಾನಿ ಎಲೆ ಮತ್ತು 1 ಕಪ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಹಾಕಿ ಇದನ್ನು ಗಾಢವಾದ ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳೋಣ. ಚಿಕನ್ ಗ್ರೀನ್ ಕ್ಯೂಬ್ಸ್ ಮಾಡೋದು ತುಂಬ ಸಿಂಪಲ್ ಹಾಗೂ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಸಾಮಗ್ರಿಗಳಿಂದ ಮಾಡೋದೇ ಈ ಡಿಶ್ಶಿನ ಸ್ಪೆಷಾಲಿಟಿ. ಇದಕ್ಕೆ ಜಾಸ್ತಿ ಮಸಾಲೆ ಕೂಡ ಬೇಡ. ಈಗ ಮ್ಯಾರಿನೇಷನ್ ಮಾಡಿಟ್ಟುಕೊಂಡ ಚಿಕನನ್ನು ಹಾಕಿಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನಾವು ಪೇಸ್ಟ್ ಮಾಡಿಟ್ಟುಕೊಂಡ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ದೊಡ್ಡ ಉರಿಯಲ್ಲಿ ಬೇಯಲಿಕ್ಕೆ ಇಡೋಣ. ಗ್ಯಾಸಿನ ಉರಿಯನ್ನು ದೊಡ್ಡದಾಗಿ ಇಡೋಣ. ಸಣ್ಣದಾಗಿ ಇಟ್ಟರೆ ಇದಕ್ಕೆ ಹಾಕಿದ ಚಿಕನ್ನು ನೀರು ಬಿಡಲಿಕ್ಕೆ ಶುರು ಮಾಡುತ್ತೆ. ಆಗ ಇದು ಡ್ರೈ ಆಗೋದಿಲ್ಲ. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಅದರ ಕಲರ್ ಲೈಟಾಗಿ ಚೇಂಜ್ ಆಗುತ್ತೆ. ಈಗ ಇದನ್ನು ಒಂದು 7-8 ನಿಮಿಷದವರೆಗೆ ಹೀಗೆ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇದ್ದರೆ ಆಯಿತು, ಇಲ್ಲದಿದ್ದರೆ ತಳ ಹಿಡಿಯುತ್ತೆ. ಈಗ ಕಟ್ ಮಾಡಿಟ್ಟುಕೊಂಡ ಪುದೀನ ಸೊಪ್ಪನ್ನು ಹಾಕಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ನಮ್ಮ ಟೇಸ್ಟಿಯಾದ ಹಾಗೂ ಕಲರ್ಫುಲ್ ಆದಂಥ ಚಿಕನ್ ಗ್ರೀನ್ ಕ್ಯೂಬ್ಸ್ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.